ಇವಾಗ ಒಂದು BCom ಸ್ಟೂಡೆಂಟನ್ನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೋದು. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ಏನು ಸರ್ ಮುಂದೆ ಕತೆ ಏನು? ಸೊ ನನಗೂ ತುಂಬಾ ಕಾಲ್ಸ್ ಬರ್ತಾನೆ ಇದೆ, ಓಕೆ ಸರ್ ಈ ತರ ಲೇಔಟ್ ಆಗಿದ್ದಾರೆ, ಸೊ ನಾವು ಯಾವ ತರ ಕೋರ್ಸಸ್ ಮಾಡ್ಕೋಬಹುದು ಅಂತ ನನಗೂ. ನೀವು ಹೇಳ್ತಾ ಇದ್ರೆ ಓನ್ ಬಿಸ್ನೆಸ್ ಬೆಸ್ಟ್ ಅಂತ ಇದ್ದೀರಾ. ಹೌದು. ಬಟ್ ಕೆಲವರು ಹೇಳ್ತಾರೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ ₹1 ಇಲ್ಲ, ನನ್ನ ಹತ್ರ ನಮ್ಮ ಕೋರ್ಸಸ್ ಮಾಡ್ಕೊಂಡು ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ₹1 ಖರ್ಚಿಲ್ಲ. ಓಹ್, 6 ಇಂದ 60 ತನಕ ಯಾರು ಬೇಕಾದ್ರೆ ಕಲಿಬಹುದು, ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಸರ್ ಇದೊಂದು AI ಜಮಾನ ಅಂತಾರೆ, ಏನಿಲ್ಲಿ AI ಕಲಿತಿದ್ರೆ ಬದುಕೋಕೆ ಆಗಲ್ವ ಸರ್? ಡೈರೆಕ್ಟ್ ಆಗಿ ChatGPT ಹೋಗಿ ನಾನು ಏನ್ ಮಾಡ್ಲಿ ChatGPT ಅಂತ ಕೇಳ್ತೀರಾ ಅಲ್ವಾ? ಸೊ ಹಂಗೆ ಇವಾಗ ಫ್ಯೂಚರ್ ಓಕೆ, ಇವಾಗ ಏನಾದ್ರು ಒಂದು ಕೆಲಸ ಮಾಡ್ಬೇಕು ಅಂದ್ರೂ AI ಯೂಸ್ ಮಾಡಿದ್ರೆ ಏನು ಕೆಲಸ ಸ್ಟಾರ್ಟ್ ಮಾಡಲ್ಲ ನಾವು. ನಮ್ದೇ ಒಂದು ಓನ್ ಪ್ರಾಡಕ್ಟ್ ನ ನಾವು ಕ್ರಿಯೇಟ್ ಮಾಡಿ, ಅಂದ್ರೆ ಜನಕ್ಕೆ ಡೇ ಟು ಡೇ ಲೈಫ್ ಏನೇನೆಲ್ಲ ಬೇಕೋ ಆ ತರ ಒಂದು ಸಾಫ್ಟ್ವೇರ್ ಆಗಿರ್ಲಿ ಆಪ್ಸ್ ನ ನಾವು ಕ್ರಿಯೇಟ್ ಮಾಡಿ. ಹಾಯ್ ಸರ್. ಹಾಯ್ ಸರ್. ಏನಿದು ಈ ಪಿಕ್ ಮೇಕರ್ AI ಅಂಡ್ ಅನಿಮೇಷನ್ ಅಕಾಡೆಮಿ ಅಂದ್ರೆ? ಪಿಕ್ ಮೇಕರ್ AI ಅಂಡ್ ಅನಿಮೇಷನ್ ಅಕಾಡೆಮಿ ಅಂದ್ರೆ ಸೊ ಬೇಸಿಕ್ ಆಗಿ ನಾವು ಸ್ಟೂಡೆಂಟ್ಸ್, ಪ್ರೊಫೆಷನಲ್ಸ್, ಹೌಸ್ ವೈಫ್ ಆರ್ ಎಲ್ಸ್ ಇವಾಗ ಚಿಕ್ಕ ಮಕ್ಕಳು, ಸೊ ಎಲ್ರಿಗೂ ಸೊ AI ಕೋರ್ಸಸ್ ಮತ್ತೆ ಈ ತರ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ನ ಟ್ರೈನ್ ಮಾಡಿ ಒಂದು ಜಾಬ್ನು ಕೊಡಿಸ್ತೀವಿ, ಆರ್ ಎಲ್ಸ್ ಓನ್ ಬಿಸ್ನೆಸ್ ನ ಮಾಡ್ಕೊಂಡು ಫ್ರೀಲಾನ್ಸಿಂಗು ಮಾಡೋ ತರನು ಹೆಲ್ಪ್ ಮಾಡ್ತೀವಿ. ಓಕೆ ಸರ್, ಇದು ಇವಾಗ ಎಲ್ಲರೂ ಹೇಳ್ತಾರೆ ಇನ್ಸ್ಟಿಟ್ಯೂಟ್ ಇದ್ದವರು, ನಾವೊಂದು ಸರ್ಟಿಫಿಕೇಟ್ ಕೊಡ್ತೀವಿ, ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತಾರೆ. ನೀವು ಎಲ್ಲರ ಥರನೂ ಸೇಮಾ ಸರ್? ಹೇಗೆ ಸರ್ ನಮ್ಮಲ್ಲಿ ಬಂದು ನಿಮಗೆ ಡ್ಯೂಯಲ್ ಸರ್ಟಿಫಿಕೇಶನ್ ಸಿಗುತ್ತೆ. ಓಕೆನಾ? ಒಂದು ಬಂದು ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ಸ್ ಅಂತ. ಈ ಪರ್ಫಾರ್ಮೆನ್ಸ್ ಸರ್ಟಿಫಿಕೇಟ್ ಬಂದು ನೀವು ಹೇಗೆ ವರ್ಕ್ ಮಾಡ್ತೀರಾ, ನಾವೆಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತೀರಾ ಅಂತ ನೋಡ್ಕೊಂಡು ನಿಮಗೆ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಇನ್ನೊಂದು ಬಂದು ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್. ಸೊ ಇದೂ ನೀವು ಯಾವ ಕೋರ್ಸ್ ಮಾಡ್ತೀರೋ ಆ ಕೋರ್ಸಸ್ಗೆ ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಸಿಗುತ್ತೆ. ಆ್ಯಂಡ್ ಈ 2 ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಎಲ್ಲಿ ಬೇಕಂದ್ರೂ ಜಾಬ್ಗೆ ಅಪ್ಲೈ ಮಾಡ್ಬೋದು, ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡ್ಬೋದು, ಆರ್ ಎಲ್ಸ್ ನೀವು ಒಂದು ಓನ್ ಬಿಸ್ನೆಸ್ಸನ್ನು ಶುರು ಮಾಡ್ಕೋಬೋದು. ಓಕೆ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಸರ್? ಖಂಡಿತ ಸರ್, 100% ನಾವು ಅವ್ರ ಜೊತೆಲ್ಲ ಎತ್ಕೊಂಡು ಸೊ ಒಂದು ಟೀಮ್ ಥರ ನಾವು ವರ್ಕ್ ಮಾಡ್ತೀವಿ. ಸ್ಟೂಡೆಂಟ್ಸ್ ಬೇರೆ ಸ್ಟೂಡೆಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ, ಅವ್ರನ್ನ ಆಸ್ ಎ ಫ್ಯಾಮಿಲಿ ಮೆಂಬರ್ಸ್, ಬ್ರದರ್, ಸೊ ಸಿಸ್ಟರ್ ಈ ಥರ ಅನ್ಕೊಂಡೆ ನಾವು ಸೊ ಅವ್ರಿಗೆ ಸಪೋರ್ಟ್ ಮಾಡೋದು. ಏನೆಲ್ಲ ಕೋರ್ಸ್ನ ಆಫರ್ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಪಿಕ್ ಮೇಕರ್ AI ಅಂಡ್ ಅನಿಮೇಷನ್ ಅಕಾಡೆಮಿನಲ್ಲಿ ನಾವು ಬಂದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಲೈಕ್ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ವಿಜುವಲ್ ಎಫೆಕ್ಟ್ಸ್, ಆನಿಮೇಷನ್, UI UX, ಗೇಮ್ ಡೆವಲಪ್ಮೆಂಟ್, ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ AI ವೆಬ್ ಡಿಸೈನಿಂಗು, ಸೊ ಇದೆಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು AI ಕೋರ್ಸಸ್ ಅಂತ ಇನ್ನೊಂದು ಪಾರ್ಟ್ ಇದೆ. AI ಕೋರ್ಸಸ್ ಅಲ್ಲಿ ಬಂದು ನಿಮ್ಗೆ AI ವೆಬ್ ಡಿಸೈನಿಂಗು, ಅದಾದ್ಮೇಲೆ AI ಮಾಸ್ಟ್ರಿ ಮತ್ತೆ SaaS ಬಿಸ್ನೆಸ್ ಮಾಸ್ಟ್ರಿ ಅಂತ ಹೇಳ್ಕೊಡ್ತೀವಿ, ಮತ್ತೆ ವೈಬ್ ಕೋಡಿಂಗು. ಸೊ ಈ ತರ ವೆರೈಟೀಸ್ ಆಫ್ ಕೋರ್ಸಸ್ ಹೇಳ್ಕೊಡ್ತೀವಿ. ಅಂಡ್ ಇನ್ನ ಒಂದು ಏನು ಅಂದ್ರೆ ಸೊ ಇವಾಗ ಹೊಸ ಮಾರ್ಕೆಟಲ್ಲಿ ಹೊಸ ಏನೇನೆಲ್ಲ AI ಟೂಲ್ಸ್ ಬರುತ್ತೋ ಸೊ ರೆಗ್ಯುಲರ್ ಆಗಿ ಅದನ್ನ ಏನ್ ಮಾಡ್ತಾ ಇರ್ತೀವಿ, ಸ್ಟೂಡೆಂಟ್ಸ್ಗೆ ಅಪ್ಗ್ರೇಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇವಾಗ ಎಕ್ಸಾಂಪಲ್ ಮಾರ್ಕೆಟ್ ಇವಾಗ ಒಂದು ಹೊಸ AI ಟೂಲ್ಸ್ ಲಾಂಚ್ ಆಯಿತು, ಆ ಟೂಲ್ಸ್ನ ನಾವೇನು ಮಾಡ್ತೀವಿ ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಡ್ತೀವಿ, ನೋಡಿ ಈ ಟೂಲ್ಸ್ ಹೇಗೆ ವರ್ಕ್ ಮಾಡೋದು, ಸೊ ಈ ಟೂಲ್ನ ವರ್ಕ್ ಮಾಡ್ಕೊಂಡು ನಮ್ಮ ಕೆಲಸನ ಹೇಗೆ ಸಿಂಪ್ಲಿಫೈ ಮಾಡ್ಕೊಳೋದು ಅಂತ ಕಾನ್ಸೆಪ್ಟ್ಸ್ ಎಲ್ಲ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಓಕೆ ಸರ್, ಇಡೀ ಬೆಂಗಳೂರಲ್ಲೇ ಈಗ ಫಸ್ಟ್ ಲಾಂಚ್ ಮಾಡಿದ AI ಕೋರ್ಸಸ್ ಅಂದರೆ ಪಿಕ್ ಮೇಕರ್ AI ಅಂಡ್ ಅನಿಮೇಷನ್ ಅಕಾಡೆಮಿ ಅಂತೆ ಸರ್. ನಿಜ, ಯಾಕಂದ್ರೆ ಬೇರೆ ಇನ್ಸ್ಟಿಟ್ಯೂಟ್ ಅವರು ನಾನು ನೋಡಿದ್ದೀನಿ, ಜಸ್ಟ್ ಅವ್ರದ್ದು ಏನು ಕೋರ್ಸ್ ಮಾಡಿಲ್ ಇರುತ್ತೋ ಅದನ್ನ ಮಾತ್ರ ಮುಗಿಸ್ಬಿಟ್ಟು ಬೇಗ ಸ್ಟೂಡೆಂಟ್ಸ್ನ ಕಲಿಸ್ತಾ ಇರ್ತಾರೆ. ಬಟ್ ನಾವು ಹಂಗಲ್ಲ, ಓಕೆನಾ? ಸ್ಟೂಡೆಂಟ್ಸ್ಗೆ ನಾವು ಏನು ಮಾಡ್ಯೂಲ್ಸ್ ಇರುತ್ತೋ ಅದ್ರ ಜೊತೆ ಸೊ AI ಕೋರ್ಸಸ್ನ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀವಿ, ಓಕೆನಾ? ಸೊ ಬೇರೆಯವರೆಲ್ಲ 20,000 30,000 ಅಂತ ಅಂದ್ರೆ ನನ್ನ ಪ್ರೈಸ್ ಹೇಳಕ್ ಹೋಗಲ್ಲ, ಬಟ್ ಇದಕ್ಕಿಂತ ಜಾಸ್ತಿನೇ ಕಾಸ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ನಾವು ಕೇಳಿರ್ತೀವಿ ಲಕ್ಷ ಹೇಳಿರ್ತಾರೆ. ಹೌದು, ಬಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಹಂಗಲ್ಲ. ಅವ್ರು ಯಾವುದೇ ಒಂದು ಕೋರ್ಸ್ ತಗೊಂಡ್ಲಿ, ಓಕೆನಾ, ಎಲ್ಲಾ ಕೋರ್ಸ್ ಜೊತೆನು AI ಅನ್ನೋ ಒಂದು ಕೋರ್ಸ್ ಬಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದ್ದೀವಿ. ಓಕೆ ಸರಿ, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಂದು ಬರ್ಡನ್ ಆಗಲ್ವ ಸರ್? ಯಾಕಂದ್ರೆ ಈ ಫ್ರೀ ಆಫ್ ಕಾಸ್ಟು, ಯಾಕಂದ್ರೆ ಆಲ್ರೆಡಿ ನೀವು ಹೇಳ್ತಾ ಇರೋದೇ ನಾವು ಕೊಡ್ತಾ ಇರೋದೇ ಕಮ್ಮಿ ಬೆಲೆ ಅಂತೀರಾ, ಬರ್ಡನ್ ಅನ್ಸಲ್ವ ಸರ್ ಇದು? ಸರ್ ನೀವು ನಂಬಲ್ಲ, ನಾನು ಬಂದು ಈ ಕೋರ್ಸ್ನ ಕಲಿಯೋದಕ್ಕೆ 3.7 lakhs ಕೊಟ್ಟು ಕಲ್ತಿದ್ದೀನಿ. ಓಕೆ, ಯಾವ ಇಸ್ವಿಯಲ್ಲಿ ಸರ್ ಅದು? ಸರ್ ಇವಾಗ 2017 ಅಲ್ಲಿ ಅಷ್ಟಿತ್ತು. ಹೌದು, 17-18 ನಲ್ಲಿ, ಓಕೆನಾ? ಇವಾಗ ಅದ್ರ ಫೀ ಎಲ್ಲೋ ಹೋಗಿದೆ, ಓಕೆನಾ? ಸೊ ನಾನ್ ಪಟ್ಟಿರೋ ಕಷ್ಟ ಅಂದ್ರೆ ನಮ್ಮಮ್ಮ ನನ್ನ ಈ ಕೋರ್ಸಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಿದೆ. ನಾನ್ ಪಟ್ಟಿರೋ ಕಷ್ಟನ ನೆಕ್ಸ್ಟ್ ಫ್ಯೂಚರ್ ಜನರೇಷನ್ ಇರೋ ಸ್ಟೂಡೆಂಟ್ಸ್ ಆಗ್ಲಿ ಪ್ರೊಫೆಷನಲ್ಸ್ ಆಗ್ಲಿ ಯಾರು ಪಡಬಾರ್ದು ಅಂತ, ಓಕೆನಾ? ಅದೇ ಕೋರ್ಸಸ್ನ ನಾನು ಇನ್ನ ಸ್ವಲ್ಪ ಅದನ್ನೇ ಅಪ್ಗ್ರೇಡ್ ಮಾಡಿ ಸೊ ಜಸ್ಟ್ ಒಂದು 1000 ಲೆಕ್ಕದಲ್ಲೇ, ಓಕೆ, ನಮ್ಮಲ್ಲಿ ಆಲ್ಮೋಸ್ಟ್ ಫೀಸ್ ಇರೋದಷ್ಟೇ, ಓಕೆನಾ? ಸೊ ಅದರಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ಆ್ಯಂಡ್ ಇದರಲ್ಲಿ ಯಾರಿಗೂ ಬರ್ಡನ್ ಅಂತ ನಾವು ಮಾತೇ ಇರಬಾರ್ದು. ಅಂದರೆ ಇವಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಯೋಕ್ಕಾಗಲ್ಲ.
ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ ಈ ಕೋರ್ಸಸ್ನ ತುಂಬಾನೇ ಕಮ್ಮಿ ಬೆಲೆಯಲ್ಲಿ ಅಂದರೆ ಅಫೋರ್ಡಬಲ್ ಪ್ರೈಸಸಲ್ಲಿ ಸೊ ಎಲ್ರೂ ಸೊ ಮಿಡಿಲ್ ಕ್ಲಾಸ್ ಆಗಿರಲಿ ಸೊ ಯಾರು ಬೇಕಂದ್ರೂ ಬಡವರಾಗಿದ್ರು ಎಲ್ರೂ ಈ ಕೋರ್ಸಸ್ನ ಕಲಿಬೋದು. ಓಕೆ ಸರ್, ಇನ್ನೊಂದು ವಿಷಯ ಕೇಳ್ಪಟ್ಟೆ, ಅಂದರೆ ಬರೀ ಕಮ್ಮಿ ಫೀಸ್ ಅಲ್ಲ, ಅದರಲ್ಲೂ ನೀವು EMI ಕೊಡ್ತೀರಂತೆ, ಹೌದಾ? ಹೌದು ಸರ್, ನಮ್ಮ ಕೋರ್ಸ್ ಅವ್ರು ತೊಗೊಬೇಕು ಅಂದರೆ ಜಸ್ಟ್ ಒಂದು 500 ಕೊಟ್ಟು ರಿಜಿಸ್ಟರ್ ಆಗಿ, ಓಕೆ, ಆಮೇಲೆ ಬೇಕಂದರೆ ಕ್ಲಾಸಸ್ನ ಅಟೆಂಡ್ ಮಾಡೋ ಟೈಮಲ್ಲಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಡೌನ್ ಪೇಮೆಂಟ್ ಮಾಡಿಕೊಂಡು ಆಮೇಲೆ ಬೇಕಂದರೆ ಕೋರ್ಸಸ್ ಮಾಡ್ತಾನೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೊಟ್ಟು ಕ್ಲಿಯರ್ ಮಾಡ್ಕೋಬೋದು. ಓಕೆ ಸರ್, ಇವಾಗ ಈ ವೈಪ್ ಕೋಡಿಂಗ್ ಅಂತ ಬಂದಿದೆ ಅಂತೆ, ಅದೇನೋ ಇಂಜಿನಿಯರ್ಸ್ ಎಲ್ಲ ರೀಪ್ಲೇಸ್ ಮಾಡ್ತಾರೆ, ಏನೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಕೆಲಸನೇ ಇಲ್ವಂತೆ, ಏನೇನೋ ರೂಮರ್ಸ್ಗಳು ಹರಿದಾಡ್ತಾ ಇದೆ, ಏನು ಸರ್ ಇದು ಏನು? ಹೌದು, ಸೊ ವೈಪ್ ಕೋಡಿಂಗ್ ಅಂದರೆ ಏನೂ ಇಲ್ಲ, ಓಕೆನಾ. ಸೊ AI ಮಾಡೆಲ್ಸ್ನ ಯೂಸ್ ಮಾಡಿಕೊಂಡು ಡೇ ಟು ಡೇ ಲೈವ್ ಅಂದರೆ ವರ್ಕ್ನ ಏನಿದೆಯೋ ಅದನ್ನ ಸಿಂಪ್ಲಿಫೈ ಮಾಡೋದನ್ನ ವೈಪ್ ಕೋಡಿಂಗ್ ಅಂತ ಕರಿತೀವಿ. ಫಸ್ಟ್ ಎಲ್ಲ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕು ಅಂದರೆ ಸೊ ಎಷ್ಟೊಂದು ಎಂಪ್ಲಾಯೀಸ್ ಬೇಕಾಗ್ತಾರೆ, ಓಕೆನಾ. ಸೀನಿಯರ್ ಡೆವಲಪರ್ ಬೇಕಾಗ್ತಾರೆ, ಜೂನಿಯರ್ ಡೆವಲಪರ್, ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಮತ್ತೆ ಡಿಸೈನರ್ಸು, ಈ ಥರ ಎಷ್ಟೊಂದು ಎಂಪ್ಲಾಯೀಸು ಬೇಕಾಗ್ತಾರೆ. ಇವಾಗ ನಾನು ಎಷ್ಟು ಹೇಳಿದೆ ಎಂಪ್ಲಾಯೀಸ್, ಅಷ್ಟೇ ಎಂಪ್ಲಾಯೀಸ್ ಅಂದರೆ ಅಷ್ಟು ಎಂಪ್ಲಾಯೀಸ್ಗೆ ನಾವು AI ಮಾಡೆಲ್ಸ್ನ ಇವಾಗ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಈ AI ಮಾಡೆಲ್ಸ್ ಏನು ಮಾಡುತ್ತೆ ಅಂದರೆ ಸೊ ಒಬ್ಬೊಬ್ಬರ ಕೆಲಸನ ಒಂದೊಂದು ಮಾಡೆಲ್ಸ್ ಮಾಡ್ತಾ ಹೋಗುತ್ತೆ, ಓಕೆನಾ. ಇವಾಗ ಇವ್ರು ಮಾಡೋದಕ್ಕೆ ಮಿನಿಮಮ್ 6 ತಿಂಗಳು ತೊಗೊತಾರೆ, ಅದೇ AI ಮಾಡಲ್ 2 hours ಅಲ್ಲಿ ಮಾಡುತ್ತೆ, ಓಕೆನಾ. ಇವಾಗ ಕಂಪನಿ ಓನರ್ಸ್ ಆಗಿರಲಿ, ಬಿಸ್ನೆಸ್ ಓನರ್ಸ್ ಆಗಿರಲಿ, ಎಲ್ರೂ ಸೊ ಡೆವಲಪರ್ಸ್ ಸೊ ಕಾಸ್ಟ್ ಅವ್ರಿಗೆ ಅಲ್ಲಿ ಕಟ್ ಮಾಡ್ತಾರೆ. ಸೊ ಅದಕ್ಕೆ AI ನ ಯೂಸ್ ಮಾಡ್ಕೊಂಡು ಅವ್ರು ಎಲ್ಲ ಸಾಫ್ಟ್ವೇರ್ಸ್ನು ಬಿಲ್ಡ್ ಮಾಡ್ತಾ ಹೋಗ್ತಾ ಇದ್ದಾರೆ, ಓಕೆನಾ. ಇವಾಗ ಒಂದು BCom ಸ್ಟೂಡೆಂಟನ್ನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ಬೋದು, ಓಕೆನಾ. ಮತ್ತೆ 7ನೇ ಕ್ಲಾಸ್ ಮಕ್ಕಳು ಅವ್ರು ಇವಾಗ ಆಪ್ಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ, ಹೇಗೆ ಎಲ್ಲಾನು ಈ ವೈಪ್ ಕೋಡಿಂಗ್ ನ ಯೂಸ್ ಮಾಡ್ಕೊಂಡು. ಇವಾಗ ನಾವು ಹೇಗೆ ಫ್ರೆಂಡ್ಸ್ ಜೊತೆ ಇವಾಗ ನಾನು ನೀವು ಹೇಗೆ ಮಾತಾಡ್ಕೊಂಡು ನಾವು ಮಾತಾಡ್ತಾ ಇದೀವೋ ಅದೇ ತರ AI ಜೊತೆ ಸೊ ಡೈರೆಕ್ಟ್ ಆಗಿ ಕಾನ್ವರ್ಸೇಷನ್ ಮಾಡ್ಕೊಂಡು ಒಂದು ಕಂಪ್ಲೀಟ್ ಆಪ್ ಆಗಿರ್ಲಿ ಸಾಫ್ಟ್ವೇರ್ಸ್ ವೆಬ್ಸೈಟ್ ನ ಡೆವಲಪ್ ಮಾಡ್ಬೋದು. ಎಂತ ಸರ್ ಇದು ಎಷ್ಟು ತಿಂಗಳು ಕೋರ್ಸಸ್ ಇರುತ್ತೆ, ಯಾವ ರೀತಿ? ಸರ್ ನಮ್ಮಲ್ಲಿ ಬಂದು ನಿಮಗೆ 1 ತಿಂಗಳಿಂದಾನೇ ಕೋರ್ಸಸ್ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇವಾಗ 1 ತಿಂಗಳು ಅಂದರೆ ಇವಾಗ ನಿಮಗೆ ನಾನು ಏನು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಹೇಳಿದ್ದೀನೋ ಅದ್ರ ಜೊತೆ ನಿಮಗೆ AI ಕೋರ್ಸಸ್ ಸೊ ಕಾಂಪ್ಲಿಮೆಂಟರಿ ಆಗಿ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಓಕೆ, ಇದು ಕಾಂಪ್ಲಿಮೆಂಟರಿ ಆಗಿರುತ್ತೆ? ಹೌದು, AI ಕೋರ್ಸಸ್ ಬಂದು ನಿಮ್ಗೆ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ ನೀವು ಯಾವುದೇ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ತಗೊಂಡ್ರು ನಿಮ್ಗೆ ಇದು ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ. ಸರ್ ಹೇಗೆ ಸರ್, ಈಗ ನೀವು ಹೇಳ್ತಾ ಇರೋ ಪ್ರಕಾರ ಇವಾಗ ಒಂದು BCom ಸ್ಟೂಡೆಂಟ್ ಕೂಡ ಈ ಕೆಲಸ ಮಾಡ್ಬೋದು ಅಂತ ಇದ್ದಾರೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಲ್ಲಿ ಏನು ಸರ್ ಮುಂದೆ ಕತೆ ಏನು? ಯಾಕಂದ್ರೆ ತುಂಬಾ ಕಂಪ್ನಿಯಲ್ಲಿ ನೋಡ್ತಾ ಇದ್ರ ಅಂದ್ರೆ ತುಂಬಾ ಲೇ ಆಫ್ಗಳಾಗ್ತಾ ಇದೆ ಅಲ್ವಾ? ಇವಾಗ ಮೊನ್ನೆ ರೀಸೆಂಟ್ಲಿ ಒರಾಕಲ್ ನೋಡಿದ್ವಿ ಒಂದು. ಸೊ ಒರಾಕಲ್ ಆಗಿರಲಿ, ಮೈಕ್ರೋಸಾಫ್ಟ್, TCS ಎಲ್ಲ ಕಡೆಯಿಂದಾನು ಸೊ ಡೆವಲಪರ್ಸ್ ಆಗಿರ್ಲಿ, ಇಂಜಿನಿಯರ್ಸ್ ನ ತೆಗಿತಾ ಇದ್ದಾರೆ. ಸೊ ನನಗೂ ತುಂಬಾ ಕಾಲ್ಸ್ ಬರ್ತಾನೆ ಇದೆ, ಸರ್ ಈ ತರ ಲೇ ಔಟ್ ಆಗಿದ್ದಾರೆ, ಸೊ ನಾವ್ ಯಾವ ತರ ಕೋರ್ಸಸ್ ಮಾಡ್ಕೋಬಹುದು ಅಂತ ನನಗೂ ಸಾಫ್ಟ್ವೇರ್ ಡೆವಲಪರ್ಸ್ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ. ಸೊ ನನ್ನ ಸಜೆಷನ್ ಏನು ಅಂದ್ರೆ ಸೊ ಅವರೆಲ್ಲ ಒಂದು ಓನ್ ಬಿಸ್ನೆಸ್ ಆಗಿರ್ಲಿ ಅಥವಾ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡಿದ್ರೆ ತುಂಬಾನೇ ವರ್ಕೌಟ್ ಆಗುತ್ತೆ. ಆರ್ ಎಲ್ SaaS ಬಿಸ್ನೆಸ್, ಓಕೆನಾ. SaaS ಬಿಸ್ನೆಸ್ ಅಂದ್ರೆ ನಮ್ದೇ ಒಂದು ಓನ್ ಪ್ರಾಡಕ್ಟ್ ನ ನಾವು ಕ್ರಿಯೇಟ್ ಮಾಡಿ ಅಂದ್ರೆ ಜನಕ್ಕೆ ಡೇ ಟು ಡೇ ಲೈಫ್ ಏನೇನೆಲ್ಲ ಬೇಕೋ ಆ ತರ ಒಂದು ಸಾಫ್ಟ್ವೇರ್ ಆಗಿರ್ಲಿ ಆಪ್ಸ್ ನ ನಾವು ಕ್ರಿಯೇಟ್ ಮಾಡಿ ಸಾಫ್ಟ್ವೇರ್ ಫಾರ್ ಸರ್ವಿಸ್ ಅಂತ ಕರಿತೀವಿ SaaS ನ, ಓಕೆನಾ. ಅವ್ರು ಯೂಸ್ ಮಾಡೋ ಒಂದು ಸರ್ವಿಸಸ್ಗೆ ಜನ ಏನ್ ಮಾಡ್ತಾರೆ, ಪೇ ಮಾಡ್ತಾರೆ. ಲೈಕ್ ಇವಾಗ ಕ್ಯಾನ್ವಾ ಆಗಿರ್ಲಿ, ಓಕೆನಾ, ಕ್ಯಾಪ್ ಕಟ್ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ. ಸೊ ಕ್ಯಾನ್ವಾಗೆ ಸೊ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತ ತಗೊಂತಾರೆ, ಒಂದು 500 rupees, ಓಕೆನಾ. ಈ ತರ ಒಂದು ಪ್ಲಾಟ್ಫಾರ್ಮ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತಾನು ನಾವು SaaS ಬಿಸ್ನೆಸ್ ಮಾಸ್ಟರಿ ಅಂತ ಒಂದು ಕೋರ್ಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಸಾಫ್ಟ್ವೇರ್ ಡೆವಲಪರ್ ಆಗಿರ್ಲಿ ಇವರೆಲ್ಲ ಸೊ ಈ ತರ ಒಂದು ಓನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ ಸರ್, ಈಗ ನಿಮ್ಮ ಪ್ರಕಾರ ಓನ್ ಬಿಸ್ನೆಸ್ ಬೆಸ್ಟ್ ಇಲ್ಲ ಒಂದು ಜಾಬ್ ಬೆಸ್ಟ್ ಅಂದ್ರೆ ಎಟ್ ಪ್ರೆಸೆಂಟ್ ಇರೋ ಸಿಚುವೇಶನ್ ಅಲ್ಲಿ? ಸರ್ ಪ್ರೆಸೆಂಟ್ ಇರೋ ಸಿಚುವೇಶನ್ಗೆ ನನ್ನ ಸಜೆಷನ್ ಪ್ರಕಾರ ಫ್ರೀಲಾನ್ಸಿಂಗ್ ಇಸ್ ಎ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಹೇಳ್ತೀನಿ ನೋಡಿ, ಒಂದು ಜಾಬ್ ಮಾಡಬೇಕು ಅಂದ್ರೆ ಮಿನಿಮಮ್ ಒಂದು 30,000 ರೂಪಾಯಿಂದ 40,000 ರೂಪಾಯಿ ತನಕ ಕೊಡ್ತಾರೆ, ಓಕೆನಾ. ಅದೇ ಫ್ರೆಶರ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಆಗಿರಲಿ, ಓಕೆನಾ. ಅದೇ ನಾವು ಫ್ರೀಲಾನ್ಸಿಂಗ್ ಮಾಡಿದ್ರೆ ಒಂದು ಕ್ಲೈಂಟ್ ಇಂದ ಮಾತ್ರನೇ ನಮಗೆ 20,000 to 25,000 ರೂಪಾಯಿ ಸಿಗುತ್ತೆ, ಓಕೆನಾ. ಯಾವುದೇ ಆಗಿರಲಿ, ಇವಾಗ ಒಂದು ವೆಬ್ಸೈಟ್ ಮಾಡಿಕೊಟ್ರೆ ನಿಮಗೆ 15,000 to 20,000 ರೂಪಾಯಿ ಸಿಗುತ್ತೆ. ಸೊ ತಿಂಗಳಿಗೆ ಒಂದು 4 to 5 ವೆಬ್ಸೈಟ್ ಫ್ರೀಲಾನ್ಸಿಂಗ್ ಅಲ್ಲಿ ಮಾಡಿದ್ರೆ ಸೊ ಅದ್ರ ರೇಟ್ ನೋಡಿ. ಅದೇ ನಾವು ಒಂದು ಜಾಬ್ ಮಾಡಿದ್ರೆ ಓಕೆ, ಒಂದು ಜಾಬ್ಗೆ ಎಷ್ಟು ಸಿಗುತ್ತೆ ನಮಗೆ? ಮಿನಿಮಮ್ ಒಂದು 30,000 to 50,000 ರೂಪಾಯಿ ಸಿಗುತ್ತೆ. ಸೊ ಲೆಕ್ಕ ಮಾಡಿ ನೋಡಿ ಎಷ್ಟು ಅಂತ. ಅದೇ ತರ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಷ್ಟೇ. ಇವಾಗ ಒಂದು ಕಂಪನಿ ಆಗಿರ್ಲಿ, ಒಂದು ಬಿಸ್ನೆಸ್ ಆಗಿರ್ಲಿ, ಎಲ್ರಿಗೂ ಒಂದು ಮಾರ್ಕೆಟಿಂಗ್ ಅನ್ನೋದು ಹಾರ್ಟ್ ಆಫ್ ದಿ ಸೊ ಆ ಬಿಸ್ನೆಸ್ ಆಗಿರುತ್ತೆ. ಸೊ ಅವ್ರಿಗೆ ಸೋಷಿಯಲ್ ಮೀಡಿಯಾ ಸೊ ನಾಲೆಜ್ ಇದ್ರೆ ಮಾತ್ರನೇ ಸೊ ಅವ್ರ ಪ್ರಾಡಕ್ಟ್ ನ ಸೇಲ್ ಮಾಡಕ್ಕಾಗೋದು, ಇಲ್ಲ ಅಂದ್ರೆ ಹೊಸ ಕಸ್ಟಮರ್ಸ್ ಕ್ಲೈಂಟ್ಸ್ ನಮಗೆ ಸಿಗಲ್ಲ, ಓಕೆನಾ. ನಾವ್ ಇದ್ರಲ್ಲಿ ಡಿಜಿಟಲ್ ಮಾರ್ಕೆಟಿಂಗು ಕ್ಲೀನ್ ಆಗಿ ಸ್ಟಾರ್ಟ್ ಫಸ್ಟ್ ಇಂದ ಅಂದ್ರೆ ಬೇಸಿಕ್ ಇಂದಾನು ಸೊ ಅಡ್ವಾನ್ಸ್ ಲೆವೆಲ್ ತನಕ ಎಲ್ಲಾನು ಕವರ್ ಮಾಡಿ ಒಂದು ಫ್ರೀಲಾನ್ಸಿಂಗ್
ಏಜೆನ್ಸಿನ ಹೇಗೆ ನೀವು ಸ್ಟಾರ್ಟ್ ಮಾಡೋದ್ ತನಕನೂ ಓಕೆ ಸೊ ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ನೀವು ಹೇಳ್ತಾ ಇದ್ರೆ ಓನ್ ಬಿಸ್ನೆಸ್ ಬೆಸ್ಟ್ ಅಂತ ಇದ್ದೀರಾ. ಹೌದು. ಬಟ್ ಕೆಲವರು ಹೇಳ್ತಾರೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿ 1 ರೂಪಾಯಿನೂ ಇಲ್ಲ, ನನ್ನ ಹತ್ರ ಏನೂ ಇಲ್ಲ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ನಮ್ಮ ಕೋರ್ಸಸ್ ಮಾಡ್ಕೊಂಡು ನೀವು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಓಕೆ 1 ರೂಪಾಯಿನೂ ಖರ್ಚಿಲ್ಲ. ಓಹ್, ಒಂದೇ 1 ರೂಪಾಯಿ ಇಲ್ಲ, 0 ಇನ್ವೆಸ್ಟ್ಮೆಂಟಲ್ಲಿ ನೀವು ಬಿಸ್ನೆಸ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡಿಬೋದು. ಓಕೆ ಓಕೆನಾ? ಸೊ 100%, ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ದಾರೆ ಇದನ್ನ. ಓಕೆನಾ? ಒಂದೇ 1 ರೂಪಾಯಿ ಖರ್ಚು ಇಲ್ದೇನೆ ಸೊ ಲಕ್ಷಾಂತರ ರೂಪಾಯಿ ಇವಾಗ ಅವ್ರು ಫ್ರೀಲಾನ್ಸಿಂಗ್ ಲರ್ನ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ಓಕೆ, ಯಾಕಂದ್ರೆ ನಾನು ಒಬ್ಬ ಸ್ಟೂಡೆಂಟೇ ಅಲ್ವಾ, ನಾನು ಇವಾಗ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾ ಇದ್ದೀನಿ. ಹೇಗೆ? ಫ್ರೀಲಾನ್ಸಿಂಗ್ ಅಲ್ಲಿ. ಸೊ ಮಿನಿಮಮ್ ನಾನು ಒಂದು ತಿಂಗಳಿಗೆ ಒಂದು 3 ರಿಂದ 4 ವೆಬ್ಸೈಟ್ ಮಾಡ್ತೀನಿ. ಓಕೆ ಓಕೆನಾ? ನನ್ನ ಕೈಯಲ್ಲಿ ಒಂದು 4 ಕ್ಲೈಂಟ್ಸ್ ಇದ್ದಾರೆ. ಓಕೆ ಓಕೆನಾ? ಸೊ ಲೆಕ್ಕ ಹಾಕಿದ್ರೆ ನನಗೆ ನಾನು ಏನು ಫಸ್ಟ್ ಕೆಲಸ ಮಾಡ್ತಾ ಇದ್ದೀನೋ ಅದಕ್ಕಿಂತ 4 ಟೈಮ್ಸ್ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಓಕೆ ಓಕೆನಾ ಸರ್? ಇವಾಗ ಈ ಕ್ಲೈಂಟ್ನ ಅಪ್ರೋಚ್ ಮಾಡೋದು ಹೇಗೆ ಸರ್? ಈ ಕ್ಲೈಂಟ್ ಎಲ್ಲ ಸಿಗ್ತಾರೆ, ತುಂಬ ಕಷ್ಟ ಆಗಲ್ವಾ ಸರ್? ಅದನ್ನು ನಾವು ಹೇಳ್ಕೊಡ್ತೀವಿ. ಓಕೆ ಓಕೆ. ನೀವು ಯಾವುದೇ ಒಂದು ಕೋರ್ಸ್ ತಗೊಂಡ್ರು ನಿಮಗೆ 5 ಡೇಸ್ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಶಾಪ್ ಅನ್ನೋದು ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಓಕೆ, ನಿಮಗೆ ಕೋರ್ಸನ್ನು ಹೇಳ್ಕೊಡ್ತೀವಿ, ಇದ್ರ ಜೊತೆ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಶಾಪ್ ಇರುತ್ತೆ, ಅದ್ರ ಜೊತೆ AI ಕೋರ್ಸಸ್ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಈ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಶಾಪ್ ಅಲ್ಲಿ ಕ್ಲೈಂಟ್ನ ಹೇಗೆ ಹಂಟ್ ಮಾಡೋದು, ಓಕೆ ಓಕೆನಾ? ಲಿಂಕ್ಡ್ಇನ್ ಇದೆ, ಬಿಹಾನ್ಸ್ ಇದೆ, ಓಕೆ, ಅದಾದ್ಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ತರ ಪ್ಲಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ಕ್ಲೈಂಟ್ಸ್ನ ಹೇಗೆ ಹಂಟ್ ಮಾಡೋದು ಅಂತಾನು ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಸರ್ ಇವಾಗ ಕೆಲವು ಬರ್ತಾರೆ, ಸರ್ ನಮ್ಮದು 0 ನಾಲೆಜ್ ಸರ್, ನಮಗೇನು ಇದ್ರ ಬಗ್ಗೆನೇ ಗೊತ್ತಿಲ್ಲ, ಗಂಧ ಗಾಳಿ ಗೊತ್ತಿಲ್ಲ ಸರ್, ನಮ್ಮನ್ನ ಹೇಗೆ ಟ್ರೈನ್ ಮಾಡ್ತೀರಾ, ಏನು ಮಾಡ್ತೀರಾ ಅಂತಾರೆ. ಏನು ಪ್ರಾಬ್ಲಮ್ ಇಲ್ಲ. ಓಕೆ ಓಕೆನಾ? ನಿಮಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜೇ ಗೊತ್ತಿಲ್ಲ, ಬರೀ ನನಗೆ ಬೇಸಿಕ್ ಇಂಗ್ಲಿಷ್ ಬರುತ್ತೆ, ಓಕೆ, ಮಾತಾಡಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಬರೆಯೋಕ್ಕೆ ಓದಕ್ಕೆ ಬಂದರೆ ಸಾಕು. ಇಲ್ಲಿ ನಾವು ನಿಮಗೆ ಬೇಸಿಕ್ ಕಂಪ್ಯೂಟರ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಸೊ ಟೈಪಿಂಗ್ ಇಂದ, ಓಕೆನಾ? ನೆಕ್ಸ್ಟ್ ಮೌಸ್ನ ಹೇಗೆ ಯೂಸ್ ಮಾಡೋದು, ಮತ್ತೆ ಫೋಲ್ಡರ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಅಲ್ಲಿಂದಾನೆ ಬೇಸಿಕ್ ನಾಲೆಜ್ ಇಂದಾನೆ ಸ್ಟಾರ್ಟ್ ಮಾಡಿ ನಿಮ್ನ ಅದಾದ್ಮೇಲೆ ಈ ಬೇಸಿಕ್ ಕಂಪ್ಯೂಟರ್ ಆದ್ಮೇಲೆ ನೀವು ಯಾವ ಕೋರ್ಸ್ ತಗೊಂತೀರೋ, ಗ್ರಾಫಿಕ್ ಡಿಸೈನಿಂಗ್ ಆಗಿರಲಿ, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವೆಬ್ ಡಿಸೈನಿಂಗ್ ಆಗಿರ್ಬೋದು, ಈ ಕೋರ್ಸಸ್ನ ನಾವೇನು ಮಾಡ್ತೀವಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಓಕೆ ಸರ್, ಇದಕ್ಕೇನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ ಸರ್? ಸರ್ ಯಾವುದೇ ಏಜ್ ಲಿಮಿಟ್ ಇಲ್ಲ. ಓಕೆ, ನಮ್ಮಲ್ಲಿ 8ನೇ ಕ್ಲಾಸ್ ಮಕ್ಕಳಿಂದಾನು 70 ವಯಸ್ಸು ತನಕ, ಅದೇ ಆ ಏಜ್ ಅವ್ರನ್ನು ಬಂದು ಕಲ್ತ್ಕೊಂಡು ಹೋಗ್ತಿದ್ದಾರೆ. ಹೌದಾ? ನನ್ಗೆ ಇವಾಗ 70 ವಯಸ್ಸವರು ತಾತ, ಸೊ ಆ ಕೋರ್ಸ್ನ ಮಾಡ್ಕೊಂಡು ಇವಾಗ ನನ್ಗೆ ಮೆಸೇಜ್ ಆಗ್ತಾರೆ. ಓಕೆ, ಸೊ ವಿಜಯ್ ಸರ್ ನೋಡಿ ನಾನು ಯಾವ ತರ ಮಾಡಿದ್ದೀನಿ, ಏನು ಯೂಸ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಆಫ್ಟರ್ ರಿಟೈರ್ಮೆಂಟ್ ಆದ್ಮೇಲೆ ಈ ಕೋರ್ಸ್ ಮಾಡ್ಕೊಂಡು ಒಂದು ಮನೆಯಲ್ಲ ಕುತ್ಕೊಂಡು ಏನೋ ಒಂದು ಅಲ್ಪ ಮಾಡ್ಬೋದು. ನಿಜ, ಈ ಕೋರ್ಸಸ್ ನಾವು ಅಂದ್ರೆ ನಮ್ಮಲ್ಲಿರೋ ಯಾವುದೇ ಒಂದು ಕೋರ್ಸ್ ಮಾಡಬೇಕು ಅಂದ್ರೆ ಯಾವುದೇ ಒಂದು ಏಜ್ ಲಿಮಿಟ್ ಬೇಕಾಗಿಲ್ಲ. ಓಕೆನಾ? ಯಾರು ಬೇಕಂದ್ರೂ ಮಾಡ್ಬೋದು, 6 ರಿಂದ 60 ತನಕ ಯಾರು ಬೇಕಂದ್ರೆ ಕಲಿಬಹುದು, ಮನೇಲಿ ಕುತ್ಕೊಂಡು ಅರ್ನ್ ಮಾಡ್ಬೋದು. ಸರ್ ಈಗ ನಮಗೆ ತುಂಬ ಜನ ಕಾಲ್ ಮಾಡ್ತಾರೆ, ಸರ್ ನಂದು 10th ಆಯಿತು, ನಂದು PUC ಆಯಿತು, ನಂದು ಡಿಗ್ರಿ ಆಯಿತು, ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಯಾವ ಕೋರ್ಸ್ ತಗೊಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅಲ್ಲೋದ್ರೆ ಕೆಲಸ ಸಿಗ್ತಿಲ್ಲ, ಇಲ್ಲೋದ್ರೆ ಕೆಲಸ ಸಿಕ್ಕಿದ್ರು ಕಮ್ಮಿ ಸಂಬಳ, ನಮಗೆ ಗ್ರೋತ್ ಸಿಗ್ತಾ ಇಲ್ಲ, ಅಂಥವ್ರಿಗೆಲ್ಲ ಏನು ಸಜೆಸ್ಟ್ ಮಾಡ್ತೀರಾ ಸರ್? ಏನು ಯಾವ ಕೋರ್ಸ್ ಮಾಡಿದ್ರೆ ಬೆಸ್ಟ್ ಅಂತೀರಾ ಅಟ್ ಪ್ರೆಸೆಂಟ್ ಇರೋ ಲೈಫಲ್ಲಿ? ಸರ್ ನನಗೆ ಗೊತ್ತಿರೋ ಥರ, ಓಕೆನಾ, ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಓಕೆ, ಅದಾದ್ಮೇಲೆ ವೆಬ್ ಡಿಸೈನಿಂಗ್, ಓಕೆನಾ, ಈ 3 ಕೋರ್ಸ್ಗೆ ಯಾವುದೇ ಒಂದು ಏಜ್ ಲಿಮಿಟ್ ಬೇಕಾಗಿಲ್ಲ. ಓಕೆ, 10th ಫೇಲ್ ಆಗಿರೋ ಪರವಾಗಿಲ್ಲ, ಸೆಕೆಂಡ್ PUC ಫೇಲ್ ಆಗಿರೋ ಪರವಾಗಿಲ್ಲ, ನೀವು ಹೌಸ್ ವೈಫೇ ಆಗಿರ್ಬೋದು, ಅಥವಾ ನಾನು ಕೆಲಸ ಮಾಡಿನ ಒಂದು 10-15 ವರ್ಷ ಆಗಿದ್ರೂ ಪರವಾಗಿಲ್ಲ. ಈ ಕೋರ್ಸ್ ಮಾಡಿದ್ರೆ ನಿಮಗೆ ಜಾಬು ಸಿಗುತ್ತೆ. ಓಕೆನಾ? ಆಲ್ಮೋಸ್ಟ್ ಎಲ್ಲ ಕಡೆನೂ ಜಾಬ್ ಓಪನಿಂಗ್ಸ್ ತುಂಬ ಚೆನ್ನಾಗಿದೆ ಈ ಕೋರ್ಸಸ್ಗೆ. ಓಕೆನಾ? ಅಥವಾ ನೀವು ಮನೇಲಿ ಕೂತ್ಕೊಂಡು ಫ್ರೀಲಾನ್ಸಿಂಗ್ ಲರ್ನ್ ಮಾಡಬೇಕು ಅಂದ್ರೂ ನಾನು ಈ ಕೋರ್ಸಸ್ ಎಲ್ಲ ಸಜೆಸ್ಟ್ ಮಾಡ್ತೀನಿ. ಓಕೆ ಸರ್, ಈಗ ನಿಮ್ದು ಏನು ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡು ಅವೈಲೇಬಲ್ ಇದೆ? ಹೌದು ಸರ್, ಇವಾಗ ಆಲ್ ಓವರ್ ಕರ್ನಾಟಕದಿಂದ ಆನ್ಲೈನ್ ಕ್ಲಾಸಸ್ ತುಂಬ ತಗೊತಿದ್ದಾರೆ. ಓಕೆ, ಇವಾಗ ಬ್ಯಾಂಗ್ಳೂರಲ್ಲೂ ಅಷ್ಟೇ, ಎಷ್ಟೇ ದೂರ ಇದ್ರೂ ನಮ್ಮ ಕೋರ್ಸಸ್ಗಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಒಂದು 2 ಮಂತ್ಸಲ್ಲಿ ತುಂಬ ಚೆನ್ನಾಗಿ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಎಲ್ಲ ಕಡೆನೂ ಹೋಗಿದೆ. ಸೊ ತುಂಬ ಜನ ಕಾಲು ಮಾಡ್ತಾ ಇದ್ದಾರೆ. ಸರ್ ಈಗ ಆನ್ಲೈನ್ ಕ್ಲಾಸಸ್ ಅಂದರೆ ಬಿಡ್ರೋ 5-6 ಜನ ಗುಂಪು ಹಾಕೊಂಡು ಏನೋ ಒಂದು ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ, ಏನಾಗಲ್ಲ, ತಿಂಗಳ ಬಂದು ಇಷ್ಟು ದುಡ್ಡು ತಗೋತಾರೆ ಅಂತ ಒಂದು ಜನಗಳ ತಲೆಯಲ್ಲಿ ಇದೆ ಸರ್. ಏನು ಹೇಳ್ತೀರಾ ನೀವು ಅದಕ್ಕೆ? ಸರ್ ಆಲ್ಮೋಸ್ಟ್ ಇವಾಗ ಮಾರ್ಕೆಟ್ ನಡೀತಾ ಇರೋದು ಅದೇ. ಹೌದು. ಓಕೆನಾ? ಕ್ಲಾಸಸ್ ಅಂತ ಹೇಳ್ಬಿಟ್ಟು, ಸೊ ಕ್ಲಾಸಸ್ ಅಂದರೆ ಅಡ್ಮಿಷನ್ಸ್ ಮಾಡ್ಕೊತಾರೆ, ಪ್ರಾಪರ್ ಕ್ಲಾಸಸ್ ಕೊಡಲ್ಲ. ಕ್ಲಾಸಸ್ ಅಂತ ಹೇಳ್ಬಿಟ್ಟು ಏನೋ ಒಂದು ರೆಕಾರ್ಡಿಂಗ್ ಸೆಷನ್ ಹಾಕ್ಬಿಟ್ಟು ಇದೆ ನಿಮ್ಮ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಕಲಿಸ್ತಾರೆ, ಆಮೇಲೆ ದುಡ್ಡು ತಗೊಂಡು ಕ್ಲಾಸಸ್ಸೇ ಕೊಡಲ್ಲ. ಹೌದು. ಬಟ್ ನಾವು ಹಂಗಲ್ಲ, ಇದು ಬಂದು 1-to-1 ಕ್ಲಾಸಸ್ ಅಂತ ಕರಿತೀವಿ. ಓಕೆನಾ? ಇವಾಗ ಅಡ್ಮಿಷನ್ ಆಗಿದ ತಕ್ಷಣ ಮಂಡೇ ಟು ಫ್ರೈಡೇ ಕ್ಲಾಸಸ್ ಇರುತ್ತೆ. ಸೊ ಕ್ಲಾಸಸ್ ಮುಗ್ದಿದ ತಕ್ಷಣ ಅವ್ರಿಗೆ ರೆಕಾರ್ಡಿಂಗ್ ಸೆಷನ್ ಕಲಿಸ್ತೀವಿ. ಆ್ಯಂಡ್ ನಮ್ದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಓಕೆನಾ? ನಿಮ್ದು ಏನೇನೆಲ್ಲ ಕೋರ್ಸಸ್ ತಗೊಂತೀರೋ ಅದರಲ್ಲಿ ನಿಮಗೆ ಲೈಫ್ ಟೈಮ್ ಆಕ್ಸೆಸ್ ಕೊಡ್ತೀವಿ. ಓಕೆನಾ? ಇವಾಗ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸಸ್ ತಗೊಂಡ್ರೆ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸಸ್ ಅಂತಲೇ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ. ಇಲ್ಲಿ ಕ್ಲಾಸಸ್ ಮುಗ್ದಂಗೆ ನಿಮ್ಗೆ ಅಲ್ಲಿ ಕ್ಲಾಸಸ್ ಅಂದರೆ ರೆಕಾರ್ಡಿಂಗ್ ಸೆಷನ್ ಕಲಿಸ್ತೀವಿ, ಅದ್ರ ಜೊತೆ ಲೈಫ್ ಟೈಮ್ ಆಕ್ಸೆಸ್ ನಿಮಗೆ
ಕೋರ್ಸಸ್ಸು ಸಿಗುತ್ತೆ ಆನ್ಲೈನಲ್ಲಿ. ಸರ್ ಇದೊಂದು ಎ ಐ ಜಮಾನ ಅಂತಾರೆ, ಏನಿಲ್ಲಿ ಎ ಐ ಕಲಿತಿದ್ರೆ ಬದುಕೋಕೆ ಆಗಲ್ವ ಸರ್? ಸರ್ ಹಂಗೆ ಆಗೋಗಿದೆ ಇವಾಗ. ಓಕೆ, ಇವಾಗ ಏನಾದ್ರು ಒಂದಂದ್ರೆ ಡೈರೆಕ್ಟಾಗಿ ಚಾಟ್ ಜಿ ಪಿ ಟಿ ಹೋಗಿ ನಾನು ಏನು ಮಾಡಲಿ ಚಾಟ್ ಜಿ ಪಿ ಟಿ ಅಂತ ಕೇಳ್ತೀರಾ ಅಲ್ವಾ? ಸೊ ಹಂಗೆ ಇವಾಗ ಫ್ಯೂಚರು. ಓಕೆ, ಇವಾಗ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೂ ಎ ಐನ ಯೂಸ್ ಮಾಡಿದ್ರೆ ಏನು ಕೆಲಸ ಸ್ಟಾರ್ಟ್ ಮಾಡಲ್ಲ ನಾವು, ಹಂಗಾಗೋಗಿದೆ. ಅಂದರೆ ಗ್ರೋತ್ ಇರುತ್ತಂತಲ್ವ ಸರ್? ಸರ್ ಖಂಡಿತ ಗ್ರೋತ್ ಇರುತ್ತೆ. ಓಕೆನಾ, ಇವಾಗ ಡೇ ಟು ಡೇ ಆಕ್ಟಿವಿಟೀಸ್ಗೆ ನಾವು ಎ ಐನ ಕೇಳ್ದಂಗೆ ನಾವು ಅದನ್ನ ಯೂಸ್ ಮಾಡ್ಕೊಂಡು ನಾವು ಯಾಕೆ ಬಿಸ್ನೆಸ್ ಮಾಡಬಾರ್ದು ಕರೆಕ್ಟ್ ಅಲ್ವಾ? ಯಾಕೆ ಅದನ್ನ ಯೂಸ್ ಮಾಡ್ಕೊಂಡು ಅರ್ನ್ ಮಾಡಬಾರ್ದು? ಹೌದು, ಬೇರೆ ಅದು ಅಣ್ಣ ತಮ್ಮ ಹತ್ರ ಮಾತಾಡಕ್ಕೆ ಮಾತ್ರ ಯೂಸ್ ಮಾಡ್ಕೊಬಾರ್ದು. ಓಕೆನಾ, ಅದನ್ನ ಯೂಸ್ ಮಾಡ್ಕೊಂಡು ಅರ್ನ್ ಮಾಡಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ ಇವಾಗ ಫ್ಯೂಚರ್ ಇರೋದು ಅದೇ ಅಲ್ವಾ? ಖಂಡಿತ ಖಂಡಿತ. ಅಂದರೆ ಇವಾಗ ಮಕ್ಕಳಿಗೆ ಹೆಂಗೆ ಯೂಸ್ ಆಗುತ್ತೆ ಸರ್ ಇವೆಲ್ಲ ಇದೆಲ್ಲ? ಸೊ ಮಕ್ಳು ಏನು ಮಾಡ್ತಾರೆ, ಮೊಬೈಲ್ನ ಯೂಸ್ ಮಾಡ್ಕೊಂಡು ಹೌದು ಅಲ್ವಾ, ಇನ್ಸ್ಟಾನ ಸ್ಕ್ರಾಲ್ ಮಾಡ್ತಾ ಇರ್ತಾರೆ ಅಥವಾ ಶಾರ್ಟ್ಸ್ನ ಶೇರ್ ಮಾಡ್ತಾ ಇರ್ತಾರೆ, ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಈ ಥರ ಏನಾದರೂ ಒಂದು ಕೋರ್ಸ್ನ ಇವಾಗಿದ್ದಾನೆ ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ, ಅವ್ರು ನೆಕ್ಸ್ಟ್ 10th ಆರ್ ಸೆಕೆಂಡ್ PUC ಡಿಗ್ರಿ ಹೋಗೋ ಟೈಮಲ್ಲಿ ಅವ್ರ ನೋಟ್ಸ್ನ ಅವರೇ ಪ್ರಿಪೇರ್ ಮಾಡ್ಕೋಬೋದು, ಅವ್ರ ಎಕ್ಸಾಮ್ಗೆ ಅವರೇ ಪ್ರಿಪೇರ್ ಮಾಡ್ಕೋಬೋದು. ಯಾವುದೇ ಟ್ಯೂಷನ್ ಬೇಕಾಗಿಲ್ಲ. ಟ್ಯೂಷನ್ಸ್ಗೆ ಅವ್ರು ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಇವಾಗ ಪೇರೆಂಟ್ಸು ಅಲ್ವಾ, CET ನೀಟ್ನ ಕ್ಲಿಯರ್ ಮಾಡಬೇಕು ಅಂತ. ಅದೇ ನಾವು ಈ ಥರ ಕೋರ್ಸಸ್ನ ಕಲ್ತ್ಕೊಂಡ್ರೆ ಅವ್ರ ನೋಟ್ಸ್ನ ಅವರೇ ಪ್ರಿಪೇರ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ನೀಟ್ CET ಎಲ್ಲ ಕೋರ್ಸಸ್ ಅವರೇ ಪ್ರಿಪೇರ್ ಮಾಡ್ಕೋಬೋದು. ಆ ಥರ ಎಲ್ಲ ಇವಾಗ ಬಂದಿದೆ. ಓಕೆ, ಓಕೆನಾ, ಸುಮ್ಮನೆ ಏಂತಿ ಕಷ್ಟೆಲ್ಲ ವೇಸ್ಟ್ ಮಾಡ್ತೀರಾ? ಫ್ರೀಯಾಗಿ ನಮ್ಗೆ ಇಷ್ಟು ಟೂಲ್ಸ್ ಇರೋವಾಗ ಅದನ್ನ ಬಿಟ್ಬಿಟ್ಟು ನಾವು ಯಾಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಬೇಕು? ಹೌದು. ಸೊ ಆಮೇಲೆ ಈ ಕೋರ್ಸಸ್ನ ಮುಗಿದ್ಮೇಲೆ ಅವ್ರ ಕೆಲಸನೂ ಸ್ಟಾರ್ಟ್ ಮಾಡ್ಬೋದಲ್ವಾ? ಹೌದು. ಇವಾಗ ಒಂದು 8ನೇ ಕ್ಲಾಸು 9ನೇ ಕ್ಲಾಸ್ ಮಕ್ಕಳು ಒಂದು ಮನೇಲಿ ಒಂದು ಕೂತ್ಕೊಂಡೆ ಒಂದು 500-600 ರೂಪಾಯಿ ಅರ್ನ್ ಮಾಡ್ಕೊಂಡ್ರೆ ಸೊ ಅವ್ರು ಏನಾದ್ರು ಚಿಕ್ಕ ಚಿಕ್ಕ ಖರ್ಚಿಗೆ ಯೂಸ್ ಆಗುತ್ತಲ್ವಾ? ಯಾರಾದ್ರೂ ಇದ್ದಾರಾ ಸರ್ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಆ ಥರ ಮಾಡ್ಕೊಂಡಿರೋರು? ಸರ್ ನಮ್ಗೆ ಆಲ್ಮೋಸ್ಟ್ ಯಾವುದೋ ಒಂದು ವಿಡಿಯೋ ಸೊ ನೋಡ್ಕೊಂಡು ಎಷ್ಟು ಜನ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳನ್ನ ನಾವು ಏನಾದ್ರು ಕೋರ್ಸ್ ಮಾಡ್ಬೋದಾ ಅಂತ ಕಾಲ್ ಮಾಡ್ತಾರೆ. ಅವರೇ ಕೇಳ್ತಾರ? ಅವರೇ ಕೇಳ್ತಾರೆ. ಪೇರೆಂಟ್ಸ್ ಎಲ್ಲ ಕಾಲ್ ಮಾಡೋದೇ ಇಲ್ಲ. ಓಕೆ, ಚಿಕ್ಕ ಮಕ್ಕಳು ಫೋನ್ ಮಾಡ್ಬಿಟ್ಟು ಅಣ್ಣ ಏನ್ ಕೋರ್ಸಸ್ ಇದೆ, ನನಗೆ ಕೋರ್ಸಸ್ ಮಾಡಿದ್ರೆ ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದಾ ಅಂತ ಕೇಳ್ತಾರೆ. ನಾನು ಅದೇ ಹೇಳಿದೆ, ಸೊ ಫಸ್ಟ್ ನೀವು ಕೋರ್ಸಸ್ ಮುಗಿಸ್ಕೊಳ್ಳಿ, ಮುಗಿದ್ಮೇಲೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೊ ಅಂಡ್ ಸಜೆಷನ್ ಮಾಡಿದ್ದೀನಿ ಏನೇನೆಲ್ಲ ಕೋರ್ಸಸ್ ಮಾಡಬೇಕು ಅಂತ. ಸೊ ಅವರು ಖುಷಿಯಾಗಿದ್ದಾರೆ. ಅಂಡ್ ಇವಾಗ ಆಲ್ಮೋಸ್ಟ್ ಒಂದು 20 ಸ್ಟೂಡೆಂಟ್ಸು ನಮ್ಮಲ್ಲಿ ಚಿಕ್ಕ ಸ್ಟೂಡೆಂಟ್ಸೇ, ಚಿಕ್ಕ ಮಕ್ಳು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು, ಅವರೇ ಅಡ್ಮಿಷನ್ ಹಾಕೊಂಡು ಕ್ಲಾಸಸ್ ನಡೀತಾ ಇದೆ. ಆಲ್ಮೋಸ್ಟ್ ಇವಾಗ ಮುಗಿತಾ ಇರೋ ಸ್ಟೇಜಸ್ ಅಲ್ಲಿ ಬರ್ತಾ ಇದೆ. ಸೊ ಆ ಬ್ಯಾಚ್ ಮುಗಿದ್ಮೇಲೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್, ಎಲ್ಲಿ ಲೊಕೇಟ್ ಆಗಿದೆ ಇದು? ಸರ್ ನಮ್ಮ ಇನ್ಸ್ಟಿಟ್ಯೂಟ್ ಬಂದು ಬಸವೇಶ್ವರ ನಗರ್ ನಿಯರ್ ಪವಿತ್ರ ಪ್ಯಾರಡೈಸ್. ಓಕೆನಾ, ಪವಿತ್ರ ಪ್ಯಾರಡೈಸ್ ರೋಡ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಪುಣ್ಯ ಹಾಸ್ಪಿಟಲ್ ಅಂತ ಇರುತ್ತೆ, ಅದ್ರ ಬ್ಯಾಕ್ ಸೈಡಲ್ಲೇ ನಮ್ಮ ಇನ್ಸ್ಟಿಟ್ಯೂಟ್ ಲೊಕೇಟ್ ಆಗಿದೆ. ಓಕೆ ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಕರ್ನಾಟಕ ಜನತೆಗೆ? ಸರ್ ನಾನು ಏನು ಸರ್ ಇರೋದು, ಸೊ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಓಕೆನಾ ಈ ಥರ ಒಂದು AI ಕೋರ್ಸಸ್ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಮಾಡಿಕೊಂಡು ಒಂದು ಅರ್ನ್ ಮಾಡಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಆರ್ ಎಲ್ಸ್ ನಮ್ಮ ಕಡೆಯಿಂದನೇ ನಿಮಗೆ ಜಾಬ್ ಪ್ಲೇಸ್ಮೆಂಟು ಸೊ ಗ್ಯಾರಂಟಿಡ್. ನಾವು ಅಸಿಸ್ಟೆನ್ಸ್ ಅಂತ ಹೇಳ್ತಿಲ್ಲ, ಸೊ ಗ್ಯಾರಂಟಿಡ್ ಆಗಿ ಕೊಡ್ತೀವಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಯಾವುದಾದ್ರು ಒಂದು ಕೋರ್ಸಸ್ನ ಮಾಡಿಕೊಂಡು ಲೈಫಲ್ಲಿ ಸಕ್ಸಸ್ ಕೊಡೋಣ. ಯಾಕಂದರೆ ನಾನು ಆ ಕಷ್ಟಪಟ್ಟಿದ್ದೀನಿ. ಇವಾಗ ಸೆಕೆಂಡ್ PUC ಫೇಲ್ ಆದಮೇಲೆ ನಾನು ಏನು ಮಾಡೋದಂತಪ್ಪ ಅಂತ ಗೊತ್ತಿಲ್ಲದೆ ಯೋಚನೆ ಮಾಡಿರೋ ಟೈಮಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಜಾಯಿನ್ ಆದೆ. ಸೊ ಒಂದು 3 ವರ್ಷ ಕೋರ್ಸ್ ಮಾಡಿಕೊಂಡು ತಿರ್ಗಾ ನಾನು ಎಕ್ಸಾಮ್ ಪಾಸ್ ಆಗಿ BCom ಕಂಪ್ಲೀಟ್ ಮಾಡಿಕೊಂಡು ಓಕೆನಾ ಒಂದು 5 ವರ್ಷ ಚಿಕ್ಕ ಕಡೆ ಕೆಲಸ ಮಾಡ್ಕೊಂಡು ಒಂದು 10,000 ರೂಪಾಯಿ 15,000 ರೂಪಾಯಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಅದನ್ನ ಮುಗಿದ್ಮೇಲೆ ಸೊ ಒಂದು ಒಳ್ಳೆ ಕಡೆ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಿ ಸೊ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತಾ ಇದ್ವಿ. ಅಂದರೆ ನಾವು ಪಟ್ಟಿರೋ ಕಷ್ಟನ ಅವ್ರಿಗೆ ತೋರಿಸ್ಬಾರ್ದು ಅಂತ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.